ನೆಡುವುದು ಹೇಗೆ ಅಂತೇಳಿ ನಾನು ಇವತ್ತು ವಿಡಿಯೋ ಮಾಡಿ ತೋರಿಸ್ತೇನೆ. ಮೊದಲಿಗೆ ನಾವು ಈ ರೀತಿಯಾದಂಥ ಒಂದು ಪಾಟ್ 16 ಇಂಚ್ ಅಂದರೆ ಅದು 16 ಇಂಚ್ ಅಲ್ಲಿ 16 ಅಂತ ಬರ್ತಿದೆ. 16 ಇಂಚ್ ಪಾಟ್ ತಗೊಂಡು ಈ ರೀತಿ 3 ಹೋಲ್ ಮಾಡಬೇಕು. ಹೋಲ್ ಮಾಡಿದ ನಂತರ ಈ ರೀತಿ ಹೋಲ್ ಮಾಡಲಿಕ್ಕೆ ಕಾರಣ ಏನಂದರೆ ಮಳೆಗಾಲದಲ್ಲಿ ಇದಕ್ಕೆ ಇರುವಂಥ ನೀರು ದೊಡ್ಡ ದೊಡ್ಡ ಹೋಲ್ ಮಾಡಿದರೆ ಮಾತ್ರ ನೀರು ಹೊರಗೆ ಹೋಗ್ತದೆ, ಇಲ್ಲದ್ರೆ ಇದರಲ್ಲಿ ಒಳಗೆ ಇದ್ದು ನೀರು ಗಿಡ ಹಾಳಾಗ್ತದೆ. ಅದಕ್ಕೋಸ್ಕರ ನಾವು ಹೋಲ್ ಸ್ವಲ್ಪ ದೊಡ್ಡ ಮಾಡಿದ್ದೇವೆ. ನಾವಿದನ್ನು ಈ ಗಿಡವನ್ನು ನೆಡಲಿಕ್ಕೆ ಕೆಂಪು ಮಿಶ್ರಿತ ಮಣ್ಣು ತೆಗೆದರೆ ಮತ್ತು ಈ ಜೆಲ್ಲಿ ಇದು ಈ ಟೈಪ್ ಜೆಲ್ಲಿ ಮತ್ತು ಸ್ವಲ್ಪ ಗೊಬ್ಬರ ಇದನ್ನು ಉಂಟು. ಜೆಲ್ಲಿ ಇಲ್ಲದೆ ಸ್ವಲ್ಪ ದಪ್ಪ ಹೊಯ್ಗೆ ಇರುವ ಆಗ್ತದೆ. ನಾವು ಮೊದಲಿಗೆ ಸ್ವಲ್ಪ ಮಣ್ಣನ್ನು ಸ್ವಲ್ಪ ಜಲ್ಲಿ ಹಾಕಿ ಈ ರೀತಿ ಇದು ಮಾಡಬೇಕು. ಇದು ಗೊಜ್ಜು ಸಾಕಾಗ್ತದೆ. ಇದ ನಂತರ ನಾವು ಕೆಂಪು ಮಣ್ಣನ್ನು ಹಾಕಬೇಕು. ಈ ರೀತಿಯಾಗಿ ಲೇವಲ್ ಮಾಡಬೇಕು. ನಂತರ ಗೊಬ್ಬರ ಹಾಕಬೇಕು. ನಮ್ಮ ಹತ್ರ ಕೋಳಿ ಗೊಬ್ಬರ ಉಂಟು. ನಿಮ್ಗೆ ಯಾವುದು ಗೊಬ್ಬರ ಸಿಗ್ತದೆ ಆ ಗೊಬ್ಬರವನ್ನು ಹಾಕಬೇಕು. ಈ ರೀತಿಯಾದ ಗಿಡವನ್ನು ನಾನು ತಗೊಂಡಿದ್ದೇನೆ. ಬೇರೆಲ್ಲ ಬಂದಿದೆ ನೋಡಿ. ಈ ರೀತಿ ಬೇರೆ ಬರಬೇಕು. ಕೊಂಡು ಈ ರೀತಿಯಾಗಿ ನೆಡಬೇಕು. ಮಧ್ಯದಲ್ಲಿ ನೆಡಬೇಕು. ಇದರ ಮೇಲೆ ಮಣ್ಣು ಹಾಕಬೇಕು. ಈ ರೀತಿ ಸ್ವಲ್ಪ ಪ್ರೆಸ್ ಮಾಡಬೇಕು. ಹಾಕಿದ ಮೇಲೆ ಸ್ವಲ್ಪ ಮೇಲ್ಗಡೆ ಗೊಬ್ಬರವನ್ನು ತಳ್ಳಬೇಕು. ಒಂದು ಗಿಡ ಆಯಿತು. ನಾಲ್ಕು ಗಿಡವನ್ನು ಮಲ್ಲಿಗೆ ಗಿಡ ನೆಟ್ಟಿದ್ದೇನೆ. ಇದರ ಮೇಲ್ಗಡೆ ಸ್ವಲ್ಪ ನೀರನ್ನು ಮಿಸಬೇಕು. ರೀತಿಯಾಗಿ ಈ ಗಿಡವನ್ನು ನಾವು ಇಲ್ಲಿಂದ ಮೇಲ್ಗಡೆ ತರಾಸಿಯ ಮೇಲೆ ತಗೊಂಡು ಹೋಗ್ತೇವೆ. ಹೀಗೆ ಕೆಳಗೆ ಮೇಲೆ ಮಾಡಿ ಇದಕ್ಕೆ ಯಾವ ರೀತಿ ತೊಂದರೆ ಆಗದಿದ್ದ ಹಾಗೆ ತರಾಸೆ ಮೇಲೆ ಇಡಬೇಕು. ಗಿಡವನ್ನು ನೆಟ್ಟ ಕೂಡಲೇ ಬಿಸಿಲು ಜಾಸ್ತಿ ಇಡಬಾರದು, ಸ್ವಲ್ಪ ತಂಪರಲ್ಲಿ ಇಡಬೇಕು. ಎರಡು ದಿವಸವಾದರೂ ತಂಪಲ್ಲಿ ಇಡಬೇಕು. ಎಲ್ಲ ಗಿಡವನ್ನು ತಗೊಂಡು ಮೇಲ್ಗಡೆ ಇಟ್ಟಿದ್ದೇನೆ. ಎಲ್ಲ ನೀರೆಲ್ಲ ಹಾಕಿ ರೆಡಿ ಮಾಡಿದ್ದೇನೆ. ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿರೋ ಎಲ್ಲರಿಗೂ ಧನ್ಯವಾದಗಳು. ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.